ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ಮನೆಯವರಿಗೆಲ್ಲ ಪೂರಿ ಹಾಗೂ ಚೆನ್ನ ಮಸಾಲ ಮಾಡಿಕೊಡೋಣ ಅಂತ ಹೇಳಿದ್ದೀನಿ. ಹಾಗೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ವಿಧಾನದಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ. ಖಂಡಿತ ಇಷ್ಟ ಆಗುತ್ತೆ. ಹಾಗೂ ಆ ಎರಡು ಕಾಂಬಿನೇಷನ್ ಕೂಡ ಸೂಪರ್ ಇರುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಇವತ್ತು ಪೂರಿ ಹಾಗೂ ಚೆನ್ನ ಮಸಾಲ ಅರ್ಜೆಂಟಾಗಿ ಮಾಡೋದಾದರೆ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಚೆನ್ನ ತಗೊಂಡು ವೈಟ್ ಕಾಬೂಲ್ ಚೆನ್ನ ತಗೊಂಡಿದ್ದೀನಿ. ಇದನ್ನು ಓವರ್ ನೈಟ್ ಫುಲ್ಲು ನೈಟ್ ನಾನಿಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಡೇಗೆ ಚೆನ್ನಾಗಿ ಸಾಫ್ಟ್ ಆಗಿದೆ. ಅದಕ್ಕೆ ನಾನಿಲ್ಲಿ ಅರ್ಧ ಚಮಚದಷ್ಟು ಟೀ ಪೌಡರ್ ಹಾಕಿ ಚೆನ್ನಾಗಿ ಅದನ್ನು ಹುಡಿ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿ ಕೂಡ ನೀವು ಹುಡಿ ಮಾಡ್ಬೋದು ಅಥವಾ ಈ ರೀತಿ ಕೂಡ ಮಾಡ್ಬೋದು. ಹುಡಿ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸುವ ಟೈಮಲ್ಲಿ ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಕೆಲವರು ಬಟ್ಟೆಯಲ್ಲಿ ಕಟ್ಟಿ ಕೂಡ ಹಾಕ್ತಾರೆ, ಆ ರೀತಿ ಕೂಡ ಮಾಡ್ಬೋದು. ನೋಡಿ, ಸಾಫ್ಟ್ ಆಗಿದೆ ಒಳ್ಳೆ ರೀತಿ ನೀರೆಲ್ಲ ಎಳ್ಕೊಂಡು ಚೆನ್ನಾಗಿ ನೆನೆದಿದೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೀ ಪೌಡ್ರನ್ನ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಕೆಲವರು ಬಟ್ಟೆಯಲ್ಲಿ ಕೂಡ ಹಾಕ್ತಾರೆ, ಆ ರೀತಿ ಕೂಡ ನೀವು ಮಾಡ್ಬೋದು. ಟೀ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಆ ಕೈಯಾದ ಫ್ಲೇವರ್ ಬರುತ್ತೆ. ನೋಡಿ, ಚೆನ್ನ ಮಸಾಲ ಮಾಡುವಾಗ ಅದು ಚೆನ್ನಾಗಿ ಬರುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ಆಗಿರುತ್ತೆ. ಕೆಲವರು ಎನಿಸ್ತಾರೆ ಟೀ ಪೌಡ್ರ್ ಯಾಕೆ ಹಾಕಿದ್ದೀರಾ ಅಂತೇಳಿ, ಅದಕ್ಕೇ ಹಾಕೋದದು. ಆ ಟೇಸ್ಟ್ ಉಂಟಲ್ಲ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಚೆನ್ನಾಗಿ ಬರುತ್ತೆ. ಓಕೆ, ಒಳ್ಳೆ ರೀತಿ ಇದು ಬೇಯಲಿ. ಇವಾಗ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸೋಣ. ಇವಾಗ ನೋಡಿ, ಒಳ್ಳೆ ರೀತಿ ಇದು ಸಾಫ್ಟ್ ಆಗಿದೆ. ಚೆನ್ನಾಗಿ ಸಾಫ್ಟ್ ಆಗಬೇಕು ಮುಟ್ಟುವಾಗ. ನೋಡಿ, ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕಿದ್ದೀನಿ ಹಾಗೂ ಇಲ್ಲಿ ಸಾಸಿವೆ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಾಗುತ್ತೆ. 3 ನೀರುಳ್ಳಿ, ಮೀಡಿಯಮ್ ಸೈಜ್ 3 ನೀರುಳ್ಳಿಯನ್ನು ತೊಗೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೀರುಳ್ಳಿಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ ನಾನು. ನೀವು ಸಣ್ಣದಾಗಿ ಬೇಕಿದ್ರೂ ಹೆಚ್ಚಬಹುದು. ಇಲ್ಲಿ ಪೇಸ್ಟ್ ಮಾಡಿದರೆ ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ. ಹಾಗೂ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಅದರ ಹಸಿ ವಾಸನೆಲ್ಲ ಹೋಗೋವರೆಗೂ, ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಇನ್ನೊಂದು ಸೈಡಲ್ಲಿ ನಾನು ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೀನಿ. 1 ಚಮಚದಷ್ಟು ಖಾರದ ಪೌಡರ್, 1/4 ಚಮಚದಷ್ಟು ಜೀರಾ ಪೌಡರು, 1.5 ಚಮಚದಷ್ಟು ಕೊತ್ತಂಬರಿ ಪೌಡರ್, ಗರಂ ಮಸಾಲ 1/4 ಸ್ಪೂನಷ್ಟು ಹಾಗೂ ಆಮ್ಚೂರು ಪೌಡರ್ 1 ಚಮಚದಷ್ಟು ಹಾಕಿದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡಿ ಇವಾಗ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಕಲರ್ ಎಷ್ಟು ಒಳ್ಳೆ ರೀತಿ ಬಂದಿದೆ, ಬ್ರೌನ್ ಬಂದಿದೆ. ಈ ರೀತಿ ಬಂದಮೇಲೆ ಇದಕ್ಕೆ ಈ ಮಸಾಲವನ್ನು ಹಾಕ್ತಾ ಇದ್ದೀನಿ ಹಾಗೂ 1 ನಿಮಿಷ ಫ್ರೈ ಮಾಡ್ತೀನಿ ಅಷ್ಟೇ, ಜಾಸ್ತಿ ಹೊತ್ತು ಬೇಡ. 1 ನಿಮಿಷ ಒಳ್ಳೆ ರೀತಿ ಫ್ರೈ ಮಾಡಿ. ಓಕೆ, ಈ ಮಸಾಲ ಒಳ್ಳೆ ರೀತಿ ಫ್ರೈ ಆದಮೇಲೆ ನಾನಿಲ್ಲಿ 4 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಅದರ ಪ್ಯೂರಿಯನ್ನು ಇಲ್ಲಿ ಹಾಕಿದ್ದೀನಿ. ಓಕೆ, ಈ ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಟೊಮೆಟೊ ವಾಸನೆ ಬರಬಾರ್ದು. ಹಾಗಾಗಿ ಚೆನ್ನಾಗಿ ನೋಡಿ, ಈ ರೀತಿ ಆಯಿಲ್ ಯಾವ ರೀತಿ ಮೇಲೆ ಬಂದಿದೆ ನೋಡಿ, ಹೀಗೆ ಬರಬೇಕು ಮಸಾಲ. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ಇದಕ್ಕೆ 1 ಚಮಚದಷ್ಟು ಕಡಲೆ ಹಿಟ್ಟು ಉಂಟಲ್ಲ, ಅದಕ್ಕೆ ನೀರನ್ನು ಸೇರಿಸಿ ನಾನು ಇದಕ್ಕೆ ಹಾಕಿದ್ದೀನಿ. ಇದರಿಂದ ಸ್ವಲ್ಪ ದಪ್ಪವಾಗಿ ಗಟ್ಟಿಯಾಗಿ ಬರುತ್ತೆ ಗ್ರೇವಿ. ಇವಾಗ ಬೇಯಿಸಿದ ಚೆನ್ನವನ್ನು ಇದಕ್ಕೆ ಹಾಕೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇಲ್ಲಿ ನೀವು ಇವಾಗ ಸ್ವಲ್ಪ ತೆಳುವಂತ ಅನಿಸುತ್ತೆ ನಿಮಗೆ. ಒಳ್ಳೆ ರೀತಿ ಕುದಿ ಬಂದ ಮೇಲೆ ನೀವು ಊಟ ಮಾಡುವ ಟೈಮಿಗೆ ಅದು ಎಷ್ಟು ಹೇಳಿದರೂ ಚೆನ್ನ ಮಸಾಲ ಗ್ರೇವಿ ಉಂಟಲ್ಲ ತಿಕ್ಕಾಗುತ್ತೆ, ಗಟ್ಟಿಯಾಗುತ್ತೆ. ಉಪ್ಪು ನೋಡಿಕೊಂಡು ಹಾಕಿ ಹಾಗೂ ಸ್ವಲ್ಪ ಸಕ್ಕರೆಯನ್ನು ನಾನು ಹಾಕಿದ್ದೀನಿ ಹಾಗೂ ಶುಂಠಿಯನ್ನು ಜಜ್ಜಿ ಮೇಲ್ಗಡೆಯಿಂದ ಹಾಕಿದ್ದೀನಿ ಹಾಗೂ ಸ್ವಲ್ಪ ಕಸೂರಿ ಮೇಥಿ ಉಂಟು ನೋಡಿ, ಅದರ ಪೌಡರ್ ಕೂಡ ಹಾಕಿ 2 ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಳ್ಳೆ ರೀತಿ ಕುದಿ ಬಂದ ಮೇಲೆ ಇದನ್ನು ಕೆಳಗಿಳಿಸೋಣ. ಇಲ್ಲಿ ಸಿಂಪಲ್ ಆದರೂ ತುಂಬ ಟೇಸ್ಟಿಯಾದ ಚೆನ್ನ ಮಸಾಲ ಇವಾಗ ರೆಡಿಯಾಗಿದೆ. ಸಿಂಪಲ್ ಮೆಥಡ್ ತೋರಿಸ್ತೀನಿ. ಪೂರಿ ಸಾಫ್ಟಾಗಿ ಕೂಡ ಬರುತ್ತೆ, ಎಣ್ಣೆ ಕೂಡ ಎಳೆಯಲ್ಲ ಹಾಗೂ ಉಬ್ಬಿ ಕೂಡ ಬರುತ್ತೆ. 2 ಕಪ್ಪಷ್ಟು ಗೋಧಿ ಹುಡಿ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಬೇಕಿಂಗ್ ಪೌಡರ್ ಏನು ಕೂಡ ಹಾಕಲಿಕ್ಕಿಲ್ಲ, ಅಂದರೆ ಬೇಕಿಂಗ್ ಸೋಡಾ ಏನು ಕೂಡ ಯೂಸ್ ಮಾಡಲಿಕ್ಕಿಲ್ಲ. 1 ಚಮಚದಷ್ಟು ಎಣ್ಣೆ, ನಾರ್ಮಲ್ ಆಗಿ ಕುಕ್ಕಿಂಗ್
ಆಯಿಲ್ ಇರುತ್ತೆ ನೋಡಿ, ಅದನ್ನು ಇದಕ್ಕೆ ಹಾಕಿದ್ದೀನಿ. ಹಾಗೂ ಚೆನ್ನಾಗಿ ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡೋಣ. ಸರಿಯಾಗಿದ್ದು ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ಅಂದರೆ ಇಲ್ಲಿ ನಮಗೆ ಸ್ವಲ್ಪ ಗಟ್ಟಿಯಾದ ಹಿಟ್ಟು ಬೇಕು. ತುಂಬ ಲೂಸ್ ಇರುತ್ತೆ ನೋಡಿ, ಸಾಫ್ಟ್ ಇರುತ್ತೆ, ಆ ರೀತಿ ಬೇಡ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕಿ ಈ ರೀತಿ ಗಟ್ಟಿ ಹಿಟ್ಟನ್ನು ಕಲಿಸಿ. ಚಪಾತಿಗೆ ಹಿಟ್ಟು ಸಾಫ್ಟ್ ಇರುತ್ತೆ, ಅದಕ್ಕಿಂತ ಗಟ್ಟಿ ಇದಕ್ಕಿರಬೇಕು. ಆವಾಗ ಮಾತ್ರ ಅದು ಖಡಕ್ಕಾಗಿ ಪೂರಿ ಉಬ್ಬಿಕೊಂಡು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಒಂದು 10 ನಿಮಿಷ ಹೀಗೇ ಇದನ್ನು ರೆಸ್ಟ್ಗೆ ಇಡೋಣ, ಹಾಗೆಯೇ ಬಿಡೋಣ. 10 ನಿಮಿಷದ ನಂತರ ಕರೆಕ್ಟಾಗಿ ಹಿಟ್ಟು ಬರುತ್ತೆ ನೋಡಿ. ಈ ರೀತಿ ಬರಬೇಕು. ಬೆರಳು ಹಾಕಿದಾಗ ಪಚಕ್ಕನೆ ಒಳಗಡೆ ಹೋಗಬಾರ್ದು ನೋಡಿ, ಸ್ವಲ್ಪ ಕಷ್ಟದಲ್ಲಿ ಒಳಗೆ ಹೋಗಬೇಕು. ಇವಾಗ ಹಿಟ್ಟು ಇದು ಕರೆಕ್ಟ್ ಇದೆ. ಇದನ್ನು ಇವಾಗ ಚೆನ್ನಾಗಿ ಫಸ್ಟಿಗೆ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೂ ಸಣ್ಣ ಉಂಡೆಯನ್ನು ತೆಗೀರಿ. ಅಂದರೆ ಚಪಾತಿಗೆಲ್ಲ ತೆಗಿತೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ಸಣ್ಣ ಉಂಡೆ. ಇವಾಗ ಒಣ ಹಿಟ್ಟನ್ನು ಹಾಕಿ ನಾರ್ಮಲಾಗಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಮಾಡಿ. ಜಾಸ್ತಿ ಒಣ ಹಿಟ್ಟು ಹಾಕಲಿಕ್ಕೆ ಹೋಗಬಾರ್ದು, ಯಾಕೆಂದರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಒಣ ಹಿಟ್ಟು ಕೆಳಗೆ ನಿಂತು ಎಣ್ಣೆ ಕಪ್ಪಾಗುತ್ತೆ ಬೇಗ. ಓಕೆ, ತುಂಬ ತೆಳುವಾಗಿ ಕೂಡ ಮಾಡಬೇಡಿ. ಯಾವಾಗಲೂ ಪೂರಿ ಮಾಡುವಾಗ ಸ್ವಲ್ಪ ದಪ್ಪವಾಗಿ ನಾವು ಲಟ್ಟಿಸಬೇಕು, ತೆಳುವಾಗಿ ಲಟ್ಟಿಸಬಾರ್ದು. ಕೆಲವೊಮ್ಮೆ ಒಡೆದು ಹೋಗುತ್ತೆ, ಎಣ್ಣೆ ಒಳಗಡೆ ಎಳೆಯುತ್ತೆ. ಹಾಗಾಗಿ ತುಂಬ ದಪ್ಪನೂ ಅಲ್ಲ, ತುಂಬ ತೆಳು ಕೂಡ ಅಲ್ಲ, ಆ ರೀತಿ ನಾವು ಪೂರಿಯನ್ನು ಲಟ್ಟಿಸಬೇಕು. ಇವಾಗ ಎಣ್ಣೆಯಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ತುಂಬ ಓವರಾಗಿ ಕೂಡ ಬಿಸಿ ಆಗಿರಬಾರ್ದು, ತಣ್ಣಗೆ ಕೂಡ ಇರಬಾರ್ದು ನೋಡಿ. ಒಂದು ಚಮಚದ ಇದರಿಂದ ಈ ರೀತಿ ಎಣ್ಣೆಯನ್ನು ಮೇಲ್ಗಡೆಯಿಂದ ಹಾಕಬೇಕು. ಆವಾಗ ಅದು ಒಳ್ಳೆ ರೀತಿ ಉಬ್ಬಿ ಬರುತ್ತೆ. ಒಂದು ಸೈಡ್ ಫ್ರೈ ಆಗಿದ್ದೆ, ಇನ್ನೊಂದು ಸೈಡ್ ಟರ್ನ್ ಮಾಡೋಣ. ನೋಡ್ಬೋದು ನೀವು, ಸರಿಯಾಗಿ ಬಂದಿದೆ ಇದು. ಈ ರೀತಿ ಮಾಡಿದರೆ ಚೂರು ಕೂಡ ಎಣ್ಣೆ ಎಳೆಯಲ್ಲ ನೋಡಿ. ಇದೇ ರೀತಿ ಎಲ್ಲವನ್ನು ಕೂಡ ನಾವು ಫ್ರೈ ಮಾಡೋಣ. ಇವಾಗ ಗರಂ ಪೂರಿಯೊಂದಿಗೆ ರೆಡಿಯಾಗಿದೆ ನಮ್ಮ ಚೆನ್ನ ಮಸಾಲ ಕೂಡ ನೋಡಿ. ಬೆಸ್ಟ್ ಕಾಂಬಿನೇಷನ್, ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ, ಇದೇ ರೀತಿ ಮಾಡಿ. ಹಾಗೂ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ. ಹಾಗೂ ಇವಾಗ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ, ಎಷ್ಟೊಂದು ಮೃದುವಾಗಿ ಬಂದಿದೆ ಹಾಗೂ ಯಾವ ರೀತಿ ಬಂದಿದೆ ನೀವು ನೋಡ್ಬೋದು ನೋಡಿ. ಎಣ್ಣೆ ಕೂಡ ಎಳೆದಿರಲ್ಲ ಹಾಗೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟ್ ಇದೆ ನೋಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.